ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಸರ್ಕಾರಿ ನೌಕರಿಗಾಗಿ ಬರ್ತಾ ಇರುವಂತದ್ದು ಮನೆ ಬಾಡಿಗೆ ಭತ್ಯೆ, ಹೋಮ್ ರೆಂಟ್ ಅಲವೆನ್ಸಸ್ ಅಂತ ಏನ್ ನಾವು ಕರಿತೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಅಪ್ಡೇಟ್ ಇದೆ. ಹೋಮ್ ರೆಂಟ್ ಅಲವೆನ್ಸಸ್ ಅಂದ್ರೆ ಏನು, ಯಾವ ಒಂದು ಸರ್ಕಾರಿ ನೌಕರರಿಗೆ ಎಷ್ಟು ಹೋಮ್ ರೆಂಟ್ ಅಲವೆನ್ಸಸ್ ಅನ್ನ ನೀಡಲಾಗುತ್ತೆ ಅಂಡ್ ನೀವು ಇರುವಂತ ಒಂದು ಸ್ಥಳಕ್ಕೆ ಅನುಗುಣವಾಗಿ ಈ ಒಂದು ಹೋಮ್ ರೆಂಟ್ ಅಲವೆನ್ಸಸ್ ಚೇಂಜ್ ಆಗುತ್ತೆ. ಅಂದ್ರೆ ನೀವು ಹಳ್ಳಿಯಲ್ಲಿ ಇರ್ತಾ ಇದ್ರೆ HRA ಬೇರೆ ಇರುತ್ತೆ, ಡಿಸ್ಟಿಕ್ ಲೆವೆಲ್ ಅಲ್ಲಿ ಇರ್ತಾ ಇದ್ರೆ ಬೇರೆ ಇರುತ್ತೆ, ಅಂಡ್ ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ ಇರ್ತಾ ಇದ್ರೆ ಈ ಒಂದು HRA ಬೇರೆ ಇರುತ್ತೆ. ಸೊ ಇದರ ಒಂದು ಪರ್ಸೆಂಟೇಜ್ ಕೂಡ ಚೇಂಜ್ ಆಗುತ್ತೆ. ಅಂಡ್ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಹಾಗಾಗಿ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಮನೆ ಬಾಡಿಗೆ ಭತ್ಯೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ HRA ಲೆಕ್ಕಾಚಾರ ಮತ್ತು ಗ್ರಾಮೀಣ ನಗರ ಪ್ರದೇಶಗಳ ನಡುವಿನ ವ್ಯತ್ಯಾಸ ಅಂತ ಹೇಳಲಾಗುತ್ತೆ. ಸೊ ಹಾಗಾದ್ರೆ ಏನಿದೆ ಈ ಒಂದು ಮನೆ ಬಾಡಿಗೆ ಭತ್ಯೆ ಅಂತ ನೋಡೋಣ ಬನ್ನಿ. ಸೊ ಮೊಟ್ಟ ಮೊದಲನೇದಾಗಿ ಇದರ ಒಂದು ಡೆಫಿನೇಷನ್ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ಮನೆ ಬಾಡಿಗೆ ಭತ್ಯೆ ಅಂದ್ರೆ ಏನು, ಯಾರಿಗೆಲ್ಲ ನೀಡಲಾಗುತ್ತೆ ಅಂತ ನೋಡ್ತಾ ಇದ್ರೆ, ಮನೆ ಬಾಡಿಗೆ ಭತ್ಯೆ ಅಂದ್ರೆ ಸರ್ಕಾರಿ ನೌಕರರು ವಾಸಿಸುವ ಮನೆ ಅಥವಾ ವಸತಿ ಸೌಕರ್ಯದ ಬಾಡಿಗೆ ವೆಚ್ಚವನ್ನ ಭರಿಸಲು ಸರ್ಕಾರವು ಪ್ರತಿ ತಿಂಗಳು ವೇತನದ ಜೊತೆಗೆ ನೀಡುವ ಆರ್ಥಿಕ ಭತ್ಯೆಯೇ ಮನೆ ಬಾಡಿಗೆ ಭತ್ಯೆ ಅಂತ ಕರೆಯಲಾಗುತ್ತೆ. ದಟ್ ಈಸ್ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಕರೀತಾರೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂತಹ ಒಂದು ಡೆಫಿನೇಷನ್, ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇರೋಕೆ ಸಾಧ್ಯ ಇಲ್ಲ. ಸೊ ಇದಾದ್ಮೇಲೆ HRA ನೀಡುವಂತ ಒಂದು ಉದ್ದೇಶ ಆದ್ರೂ ಏನು ಅಂತ ನೀವು ನೋಡಿದ್ರೆ, HRA ನ ಉದ್ದೇಶ ಬಂದ್ಬಿಟ್ಟು ನೌಕರರು ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಸೂಕ್ತ ವಸತಿ ಪಡೆಯಲು ಆರ್ಥಿಕ ನೆರವು ನೀಡುವುದು ಸರ್ಕಾರಿ ನೌಕರರ ಒಂದು HRA ದ ಉದ್ದೇಶ. ಜೀವನ ವೆಚ್ಚ, ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಿರುವ ನಗರಗಳಲ್ಲಿ ಉದ್ಯೋಗಿಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡುವುದು. ಮೂಲ ವೇತನದ ಅಂದ್ರೆ ಬೇಸಿಕ್ ಪೇ ನಿರ್ದಿಷ್ಟ ಶೇಕಡಾವಾರು ಮೊತ್ತವನ್ನ HRA ಆಗಿ ನೀಡಲಾಗುತ್ತದೆ. ನೌಕರರು ಸರ್ಕಾರಿ ವಸತಿ ಗೃಹ ಕ್ವಾರ್ಟರ್ಸ್ ಪಡೆದಿದ್ದರೆ ಈ ಭತ್ಯೆ ಲಭ್ಯ ಇರುವುದಿಲ್ಲ. ಸೊ ನೀವು ಕ್ವಾರ್ಟರ್ಸ್ ಏನಾದರೂ ಸರ್ಕಾರದಿಂದ ಪಡೆದ್ರೆ ಈ ಒಂದು ಭತ್ಯೆಗಳು ಲಭ್ಯ ಆಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ನೀವು ನಿಮ್ಮ ಒಂದು ಸ್ವಂತ ಹಣದಲ್ಲಿ ಬಾಡಿಗೆ ಮನೆಯನ್ನ ಪಡೆದುಕೊಂಡು ವಾಸ ಮಾಡುತ್ತಿದ್ರೆ ಅಂತ ಒಂದು ಸರ್ಕಾರಿ ನೌಕರರಿಗೆ ಬೇಸಿಕಲಿ ಈ ಒಂದು HRA ನ ನೀಡಲಾಗುತ್ತದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಸೊ ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ಟು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವೆ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಅಂತ ನೀವು ನೋಡಿದ್ರೆ, ಸೊ ಗ್ರಾಮೀಣದಲ್ಲಿ ಆಲ್ರೆಡಿ ನಾವು ಹೇಳಿರುವ ಹಾಗೆ ಬೇರೆ ಇರುತ್ತೆ ಮತ್ತು ನಗರಗಳಲ್ಲಿ ಬೇರೆ ಇರುವಂಥದ್ದು. ಸೊ ನಗರ ಮತ್ತು ಮಹಾನಗರಗಳು, ಅರ್ಬನ್ ಮತ್ತು ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ನಾವೇನು ಕರಿತೀವಿ, ಮಹಾನಗರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜೀವನ ವೆಚ್ಚ ಹಾಗೂ ಮನೆ ಬಾಡಿಗೆ ಅಧಿಕವಾಗಿರುತ್ತದೆ. ದಿನನಿತ್ಯದ ಖರ್ಚುಗಳು ಸಹ ದುಬಾರಿಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಗರಿಷ್ಠ ಶೇಕಡಾವಾರು HRA ನ ನೀಡಲಾಗುತ್ತದೆ. ಅಂದ್ರೆ ಹೆಚ್ಚಿನ ಒಂದು HRA ವನ್ನ ನೀಡಲಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳು ಬಂದ್ಬಿಟ್ಟು ರೂರಲ್ ಏರಿಯಾಸ್, ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮನೆ ಬಾಡಿಗೆ ಹಾಗೂ ಜೀವನ ನಿರ್ವಹಣಾ ವೆಚ್ಚವು ನಗರಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಇರುತ್ತದೆ. ಇದನ್ನು ಆಧರಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ HRA ಶೇಕಡಾವಾರು ಪ್ರಮಾಣ ಕಡಿಮೆ ಇರುತ್ತದೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ಸಣ್ಣ ಪಟ್ಟಣಗಳಲ್ಲಿ ಮನೆ ಬಾಡಿಗೆ ಭತ್ಯೆ ಹಾಗೂ ಜೀವನ ನಿರ್ವಹಣೆ ವೆಚ್ಚ ಕಡಿಮೆ ಆಗಿರುವುದರಿಂದ ಅಂತಹ ನಗರಗಳಲ್ಲಿ ಒಂದು HRA ಕಡಿಮೆ ಇರುತ್ತದೆ, ಅದರ ಒಂದು ಪರ್ಸೆಂಟೇಜ್ ಕಡಿಮೆ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನಗರಗಳ ವರ್ಗೀಕರಣ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅಂದ್ರೆ ಯಾವ ಒಂದು ನಗರವನ್ನ ಅರ್ಬನ್ ಅಂತ ಕರೀತಾರೆ, ಯಾವುದಕ್ಕೆ ರೂರಲ್ ಅಂತ ಕರೀತಾರೆ, ಮೆಟ್ರೋಪಾಲಿಟನ್ ಯಾವುದು ಅಂತ ನಾವು ಕೇಳೋದಾದ್ರೆ, ಸೊ A ವರ್ಗ, ಕ್ಲಾಸ್ A ಅಂಡ್ X ಅಂತ ನಾವು ಕರಿತೀವಿ. A ವರ್ಗ ಬಂದ್ಬಿಟ್ಟು ಈ ರೀತಿಯಾದಂತ ಒಂದು ನಗರಗಳು. ಅತಿ ಹೆಚ್ಚು ಜನಸಂಖ್ಯೆ ಇರುವ ಬೆಂಗಳೂರಿನಂತ ಮಹಾನಗರಗಳು BBMP ವ್ಯಾಪ್ತಿಯಲ್ಲಿ ಬರುವಂತದ್ದು. ಇಲ್ಲಿ ನಾಗರಿಕರಿಗೆ ರಾಜ್ಯದಲ್ಲೇ ಗರಿಷ್ಠ ಭತ್ಯೆ ಒಂದು ಲಭ್ಯ ಇರುತ್ತದೆ. ಸೊ ಬೆಂಗಳೂರಿನಂತ ಒಂದು ನಗರಗಳಲ್ಲಿ ಅತಿ ಹೆಚ್ಚು ವೆಚ್ಚ ಇರುವುದರಿಂದ ಅಂತ ಒಂದು ನಗರಗಳಲ್ಲಿ ಅತಿ ಹೆಚ್ಚು HRA ನ ನೀಡಲಾಗುತ್ತದೆ ಅಂತ ಇಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು B ಮತ್ತು C ವರ್ಗ. ಸೊ ಇದು A ವರ್ಗ ಆಯಿತು ಅಥವಾ X ವರ್ಗ ಅಂತ ಕರಿತೀವಿ. B ಮತ್ತು C ವರ್ಗ ಬಂದ್ಬಿಟ್ಟು ಪ್ರಮುಖ ಮಹಾನಗರ ಪಾಲಿಕೆಗಳು, ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳು. ಇಲ್ಲಿ ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಮಧ್ಯಮ ಪ್ರಮಾಣದ HRA ನ ನೀಡಲಾಗುತ್ತದೆ. ಅಂಡ್ ಇತರೆ ಪ್ರದೇಶಗಳು ಯಾವುದೇ ನಗರ ವ್ಯಾಪ್ತಿಗೆ ಬರುವ ಗ್ರಾಮೀಣ ಪ್ರದೇಶಗಳು ಮತ್ತು ಸಣ್ಣ ಪಟ್ಟಣಗಳು, ಇಲ್ಲಿ ಅತ್ಯಂತ ಕಡಿಮೆ ಶೇಕಡಾವಾರು HRA ಅನ್ವಯಿಸುತ್ತದೆ. ಅತ್ಯಂತ ಕಡಿಮೆ HRA ನ ಇಲ್ಲಿ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಇದು ಪ್ರಮುಖ ಒಂದು ವರ್ಗೀಕರಣ, ವರ್ಗ A, ವರ್ಗ B, ವರ್ಗ C ಮತ್ತು ಇತರ ಪ್ರದೇಶಗಳು ಅಂತ. ಸೊ ಮಹಾನಗರಗಳಲ್ಲಿ ಗರಿಷ್ಠ ಭತ್ಯೆಯನ್ನ ಯಾವ ರೀತಿಯಾಗಿ ನೀಡಲಾಗುತ್ತದೆ, ಅದರ ಒಂದು ಪರ್ಸೆಂಟೇಜ್ಗಳು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ,
ಸೊ ಮೊಟ್ಟ ಮೊದಲನೇದಾಗಿ ಮಹಾನಗರದ ಬಗ್ಗೆ ನಾವು ಮಾತನಾಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು HRA ಪಡೆಯುವ ಪ್ರದೇಶವಾಗಿದೆ. ಇಲ್ಲಿನ ದುಬಾರಿ ವೆಚ್ಚ, ರಿಯಲ್ ಎಸ್ಟೇಟ್ ಬೆಲೆಗಳು ಮತ್ತು ಅತಿ ಹೆಚ್ಚಿನ ಮನೆ ಬಾಡಿಗೆಗಳನ್ನು ಸರಿದೂಗಿಸಲು ಸರ್ಕಾರವು ವಿಶೇಷ ಗಮನ ಹರಿಸಿದೆ. ಸೊ ಇದಾದ ಮೇಲೆ ಈ ಕಾರಣದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ನೌಕರರಿಗೆ ಮೂಲ ವೇತನದ ಅಂದರೆ ಬೇಸಿಕ್ ಪೇನ ಅತಿ ಹೆಚ್ಚಿನ ಶೇಕಡಾವಾರು ಮೊತ್ತವನ್ನು HRA ರೂಪದಲ್ಲಿ ನಿಗದಿಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ದರಗಳನ್ನು ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನೀವು ಒಂದು ಟೇಬಲ್ನ ಮುಖಾಂತರ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನವನ್ನು ಮಾಡೋಣ ಬನ್ನಿ. ಸೊ ವರ್ಗೀಕರಣ ಯಾವ ರೀತಿಯಾಗಿದೆ, ಮೊಟ್ಟ ಮೊದಲನೇ ಒಂದು ಕಾಲಮ್, ನೆಕ್ಸ್ಟ್ ಕಾಲಮ್ ಪ್ರದೇಶಗಳನ್ನು ತೋರಿಸುತ್ತೆ, ಮೂರನೇ ಒಂದು ಕಾಲಮ್ HRA ಪ್ರಮಾಣ, ರಿಲೇಟಿವ್ ರೇಟ್ಸ್ಗಳನ್ನು ತೋರಿಸ್ತಾ ಇದೆ. ಸೊ ಮೊಟ್ಟ ಮೊದಲನೇದು ಕ್ಲಾಸ್ ಎ ಅಥವಾ ಎಕ್ಸ್ ಅಂತ ಕರಿತೀವಿ, ABC ಅಥವಾ XYZ ಯಾವ ರೀತಿ ಆದರೂ ನೀವು ಕನ್ಸಿಡರ್ ಮಾಡ್ಬೋದು. ಕ್ಲಾಸ್ ಎ ನಲ್ಲಿ ಬರುವಂಥ ಪ್ರದೇಶಗಳು ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿ, ಗರಿಷ್ಠ ಉದಾಹರಣೆಗೆ ಮೂಲ ವೇತನದ 24% ವರೆಗೂ ಕೂಡ ನೀಡಲಾಗುತ್ತದೆ. ಕ್ಲಾಸ್ ಬಿ ಅಥವಾ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಇತ್ಯಾದಿ ಇಂತಹ ಒಂದು ರಾಜ್ಯಗಳಲ್ಲಿ ಮಧ್ಯಮ ಅಥವಾ ಉನ್ನತ ಅಂತ ಕರಿತೀವಿ, 16% ವರೆಗೆ HRA ನೀಡಲಾಗುತ್ತದೆ. ಕ್ಲಾಸ್ ಸಿ ಅಥವಾ ಜೆಡ್ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳು, ಇಲ್ಲಿ ಉದಾಹರಣೆಗೆ 8ರಿಂದ 10% ವರೆಗೆ. ಆ್ಯಂಡ್ ಇತರೆ ಗ್ರಾಮೀಣ ಪ್ರದೇಶಗಳು, ಹಳ್ಳಿಗಳಿಗೆ 5ರಿಂದ 8% ವರೆಗೆ ಮನೆ ಬಾಡಿಗೆ ಭತ್ಯೆಯನ್ನು ನೀಡಲಾಗ್ತಾ ಇದೆ. ಸೊ ನಿಖರವಾದ ಶೇಕಡಾವಾರು ಪ್ರಮಾಣದ ವೇತನ 7ನೇ ವೇತನ ಆಯೋಗದ ಅಂತಿಮ ವರದಿ ಮತ್ತು ಸರ್ಕಾರದ ಆದೇಶಗಳ ಮೇರೆಗೆ ಬದಲಾಗಿರುತ್ತದೆ. ಸೊ ಈ ಒಂದು ಪರ್ಸೆಂಟೇಜ್ಗಳೇನಿದೆ ಇದು ಬದಲಾಗಿದೆ, ಇದು ಹಳೆಯ ಒಂದು ಪರ್ಸೆಂಟೇಜಸ್ಗಳಿದೆ. ಸೊ ಇದು ಇವಾಗ 30%, 25% ಮತ್ತು 15% ಈ ರೀತಿಯಾಗಿ XYZ ಅಥವಾ ABC ಈ ಒಂದು ಪ್ರದೇಶಗಳಿಗೆ ಕ್ರಮವಾಗಿ ಚೇಂಜ್ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಯಾಕೆ ಕಡಿಮೆ ಭತ್ಯೆಯನ್ನು ನೀಡಲಾಗ್ತಾ ಇದೆ ಅಂತ ಕರೆದ್ರೆ ಸಮಾನತೆಯ ತತ್ವ ಅಂತ. ಈಕ್ವಿಟಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ವೆಚ್ಚವು ನಗರಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಇರುತ್ತದೆ. ಬಾಡಿಗೆ ಮನೆಗಳು ಸುಲಭವಾಗಿ ಮತ್ತು ಕಡಿಮೆ ದರಗಳಲ್ಲಿ ಸಿಗುತ್ತವೆ. ಈ ನೈಜ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಹಳ್ಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಕಡಿಮೆ ಶೇಕಡಾವಾರು HRA ನೀಡಲಾಗುತ್ತದೆ. ಎಲ್ಲಿ ಖರ್ಚು ಹೆಚ್ಚಿರುತ್ತದೆಯೋ ಅಲ್ಲಿ ಹೆಚ್ಚು ಭತ್ಯೆ, ಎಲ್ಲಿ ಖರ್ಚು ಕಡಿಮೆ ಇರುತ್ತದೆಯೋ ಅಲ್ಲಿ ಕಡಿಮೆ ಭತ್ಯೆ ಎಂಬುದು ಇದರ ಹಿಂದಿನ ಒಂದು ತರ್ಕವಾಗಿದೆ. ಸೊ ವೇತನ ಆಯೋಗದ ಒಂದು ಪಾತ್ರ ಇದರಲ್ಲಿ ನೀವು ನೋಡೋದಾದ್ರೆ, ಮನೆ ಬಾಡಿಗೆ ಭತ್ಯೆಯು ನೌಕರರ ಹೆಚ್ಚುವರಿ ಆದಾಯವಲ್ಲ, ಬದಲಾಗಿ ಆಯಾ ಪ್ರದೇಶದ ನೈಜ ಜೀವನ ವೆಚ್ಚ ಮತ್ತು ಬಾಡಿಗೆಯನ್ನು ಸರಿದೂಗಿಸುವ ಆರ್ಥಿಕ ಪರಿಹಾರವಾಗಿದೆ. ವೇತನ ಆಯೋಗದ ಪ್ರಮುಖ ಮಾರ್ಗಸೂಚಿಗಳಲ್ಲಿ ಇದನ್ನು ಹೇಳಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆಲ್ ರೈಟ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು HRA ಬಗ್ಗೆ ಒಂದು ಪ್ರಮುಖವಾಗಿರುವಂಥ ಮಾಹಿತಿಯನ್ನು ಪಡೆದಿದ್ದೇವೆ. ಸೊ HRA ಅಂದರೆ ಏನು, ಯಾವ ಒಂದು ಪ್ರದೇಶದಲ್ಲಿ ಎಷ್ಟು HRAನ ನೀಡಲಾಗುತ್ತೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಡೌಟ್ಗಳನ್ನು ತಿಳಿಸ್ಬೋದು, ಯಾವ ಒಂದು ಪ್ರದೇಶ ಇದರಲ್ಲಿ ಬರುತ್ತೆ ಅಂತ. ಆ್ಯಂಡ್ ಫರ್ದರ್ ಇದೇ ರೀತಿಯಾದಂಥ ಅಪ್ಡೇಟ್ಸನ್ನು ಪಡೆಯೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.